ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನು ಒಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ಇರುತ್ತೆ, ಸೊ ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಸೊ BBMP ಲಿಮಿಟ್ಸಲ್ಲಿ ಬರುತ್ತೆ, ಬಿ ಖಾತಾ ಪ್ರಾಪರ್ಟಿ ಇದು. ಸೊ ಮನೆ ಮುಂದೆ ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ. ಸೊ ರೋಡ್ ಕೂಡ ಡೆಡ್ ಎಂಡ್ ಆಗುತ್ತೆ. ಸೊ ಟ್ರಾಫಿಕ್ ಸಮಸ್ಯೆ ಆ ಥರ ಏನಿರೋದಿಲ್ಲ. ಸೊ ಏರಿಯಾ ಕೂಡ ಅಷ್ಟೇ ಡೀಸೆಂಟ್ ಆಗಿದೆ. ಸೊ ವೆಲ್ ಫ್ಯಾಮಿಲೀಸ್ ಇದೆ ಸರೌಂಡಿಂಗ್ ಎಲ್ಲನೂ. ಸೊ ಎದುರುಗಡೆ ಕಾಣಿಸೋದಿಲ್ಲ, ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ಪ್ರಾಪರ್ಟಿ ಡೈಮೆನ್ಷನ್ 30/40 ಇರುತ್ತೆ. ರೋಡ್ ಬೈ 30 ಬರುತ್ತೆ, ಲೆಂತ್ ಬೈ 40 ಬರುತ್ತೆ. ಟೋಟಲ್ 1200 ಸ್ಕ್ವೇರ್ ಫೀಟ್ ಇದೆ. ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ, ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಇರುತ್ತೆ. ಸೊ ಗ್ರೌಂಡ್ ಪ್ಲಸ್ 3 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ 1 BHK ಮಾಡಿದ್ದಾರೆ ಪಾರ್ಕಿಂಗ್ ಬಿಟ್ಟು. ಫಸ್ಟ್ ಫ್ಲೋರಲ್ಲಿ 3 BHK ಇರುತ್ತೆ. ಸೆಕೆಂಡ್ ಫ್ಲೋರಲ್ಲಿ 1 BHK 2 BHK ಇದೆ. ಥರ್ಡ್ ಫ್ಲೋರಲ್ಲಿ 1 BHK 2 BHK ಇದೆ. ಈ ಥರ ಟೋಟಲ್ 6 ಯೂನಿಟ್ಸ್ ಬರುತ್ತೆ. ಸೊ ಫ್ರಂಟ್ ಎಲಿವೇಷನಲ್ಲಿ ನೋಡಿದ್ರೆ ಸೊ ಯೂನಿಕ್ಕಾಗಿ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಬಿಲ್ಡಿಂಗ್ ಬಂದ್ಬಿಟ್ಟು ಟೋಟಲ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇರುತ್ತೆ. ಟೋಟಲ್ 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಬ್ರಿಕಲ್ಲಿ ಕಟ್ಟಿರುವಂಥದ್ದು ಇದು, ಅಲೋ ಬ್ರಿಕ್ಸಲ್ಲಿ ಕಟ್ಟಿರುವಂಥದ್ದು. ಸೊ ಸಿಮೆಂಟ್ ಎಲ್ಲ ಅಷ್ಟೇ ಕೋರ್ಮಂಡಲ್ ಕಿಂಗ್ ಯೂಸ್ ಮಾಡಿದ್ದಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಮೇನ್ ಗೇಟ್ ಇದು. ಮೇನ್ ಗೇಟ್ ಬಂದ್ಬಿಟ್ಟು ಓಪನ್ ಗೇಟ್ ಇರುತ್ತೆ. ಸಾಫ್ಟ್ ಟು ರೂಪ್ವರೆಗೂ ಕ್ಲೋಸ್ ಇದೆ, ಕ್ಲೋಸ್ಡ್ ಗೇಟ್ ಇರುತ್ತೆ. ಸೊ ಓಪನ್ ಗೇಟ್ ಇರುತ್ತೆ. ಸೊ ಗೇಟ್ ಕೂಡ ಅಷ್ಟೇ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ರೋಡಿಂದ ಅಷ್ಟೇ ಹೈಟ್ ಕೂಡ ಮಾಡಿದ್ದಾರೆ. ರೋಡಿಂದ ಸ್ವಲ್ಪ ಹೈಟ್ ಕೂಡ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಫ್ಯೂಚರ್ಗೆಲ್ಲ ಅನುಕೂಲ ಆಗುತ್ತೆ ರೋಡ್ ಎಕ್ಸ್ಟೆಂಡ್ ಆದ್ರೂ. ಸೊ ಮನೆಗೆ ಪಾರ್ಕಿಂಗ್ ಏರಿಯಾ ಇದು. ಸೊ 4 ಕಾರ್ ಹಾಕೋಬೋದು. ಸೊ XUV ವೆಹಿಕಲ್ 2, ಇಲ್ಲಾಂದರೆ ಒಂದು 5 ಸೀಟರ್ 2, ಟೋಟಲ್ 5 ಕಾರ್ಸ್ನ ಹಾಕೋ, ಇಲ್ಲ 5 ಸೀಟರ್ ಕಾರ್ನ 4 ಕಾರ್ ಆರಾಮಾಗಿ ಹಾಕೋಬೋದು. ಸೊ ಥರ ಕಾರ್ ಪಾರ್ಕಿಂಗ್ ಕೂಡ ಬಿಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಎಲ್ಲ ಏರಿಯಾದೆಲ್ಲ ಅಷ್ಟೇ. ಸೊ ಟೈಲ್ಸ್ ಯೂಸ್ ಮಾಡಿದ್ದಾರೆ 1 by 1. ಸೊ ಮನೆಗೆ ಇದು ಗ್ಯಾಸ್ ಕನೆಕ್ಷನ್ಸ್ ಅದು. ಸೊ 5 ಮನೆಗೆ ಗ್ಯಾಸ್ ಕನೆಕ್ಷನ್ ಪ್ರೊವೈಡ್ ಮಾಡಿದ್ದಾರೆ. ಇಂಡಿವಿಜುವಲ್ ಪಾರ್ಟಿಷನ್ ಮಾಡಿ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ ನೋಡ್ಬೋದು. ಸೊ ಇಲ್ಲೆಲ್ಲ ಪಿಲ್ಲರ್ಗೆಲ್ಲನೂ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಮನೆ ಸುತ್ತಲೂ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ ನೀಟಾಗಿ. ಪ್ಯಾಸೇಜ್ ಕೂಡ 1.5 ಫೀಟ್ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ ಮನೆ ಸುತ್ತಲೂ. ಸೊ ವೆಂಟಿಲೇಷನ್ಗೆ ಏನು ಸಮಸ್ಯೆ ಇರೋದಿಲ್ಲ. ಸೊ ಇದು ಮನೆಗೆ ಮೀಟರ್ ಕನೆಕ್ಷನ್ಸ್ ಇದು. ಟೋಟಲ್ ಬಂದ್ಬಿಟ್ಟು 7 ಮೀಟರ್ಸ್ ಬರುತ್ತೆ. 6 ಬಂದ್ಬಿಟ್ಟು ಮನೆಗೆ ಇಂಡಿವಿಜುವಲ್ ಮೀಟರ್ಸ್ ಬರುತ್ತೆ, ಒಂದು ಕಾಮನ್ ಮೀಟರ್ ಬರುತ್ತೆ. ಎಲ್ಲದಕ್ಕೂ ಅಷ್ಟೇ 3 kW ಪ್ರೊವೈಡ್ ಮಾಡ್ತಾರೆ. ಸೊ ಅದೆಲ್ಲ ಡೆಪಾಸಿಟ್ ಮಾಡಿ ಪರ್ಮನೆಂಟ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಹಾಫ್ ರೂಪ್ಗೆಲ್ಲನೂ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಸೊ ಇದು ಮನೆಗೆ ಸಂಪ್ ಇದು. ಸೊ ಆಲ್ಮೋಸ್ಟ್ 18,000 ಲೀಟರ್ ಕೆಪಾಸಿಟಿ ಇರುತ್ತೆ. 3 ಟ್ಯಾಂಕ್ ಇಡ್ಸುತ್ತೆ ಆರಾಮಾಗಿ. ಸೊ ಅದರ ಸಂಪ್ ಕೂಡ ಮಾಡಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಸೊ ಪ್ಯಾಸೇಜ್ ಕೂಡ ನೋಡ್ಬೋದು 3 ಫೀಟ್ ಬಿಟ್ಟಿದ್ದಾರೆ. ಇಲ್ಲಿ ಫ್ರಂಟ್ ವಾಲ್ಗೆ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ 2x4 ಇದು ವಿತ್ ಬ್ಲಾಕ್ ಬೀಡಿಂಗ್ ಕೂಡ ಕೊಟ್ಟಿದ್ದಾರೆ. ಇದು ಮನೆಗೆ ಓನ್ ಬೋರ್ವೆಲ್ ಇದು. ಸೊ ಆಲ್ಮೋಸ್ಟ್ 1000 ಫೀಟ್ ಹೋಗಿದೆ ಬೋರ್ವೆಲ್ ಕೂಡ. ಒಳ್ಳೆ ವಾಟರ್ ಕೂಡ ಇದೆ. ಬೋರ್ವೆಲ್ ಆಲ್ರೆಡಿ ರನ್ನಿಂಗ್ ಇದೆ. ಸೊ ವಾಟರ್ ಕೂಡ ಸ್ವೀಟ್ ಇರುತ್ತೆ. ಸೊ ಇದು ಬ್ಯಾಕ್ ಸೈಡ್ ಪ್ಯಾಸೇಜ್ ಇದು. ಚಿಲ್ಲು ಅಷ್ಟು ಅಬ್ಸರ್ವ್ ಮಾಡ್ಬೋದು. ಆಲ್ಮೋಸ್ಟ್ 2 ಮನೆಗೂ 3 ಫೀಟ್ ಪ್ಯಾಸೇಜ್ ಇದೆ. ಸೊ ಕಡೆ ಈಸ್ಟ್ ಸೈಡು ಅಷ್ಟೇ ವೆಂಟಿಲೇಷನ್ಗೆಲ್ಲ ಏನು ಸಮಸ್ಯೆ ಇರೋದಿಲ್ಲ. ಸೊ ಇದು ಮೇನ್ ಡೋರ್ ಇದು. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ. ಸೊ ಅದಕ್ಕೂ ಅಷ್ಟೇ ಪ್ಯೂ ಪಾಲಿಶಲ್ಲಿದೆ. ಸೊ ಇನ್ನೂ ಮನೆ ವರ್ಕಿಂಗಲ್ಲಿದೆ. ಸೊ ಇನ್ನೂ ಆಲ್ಮೋಸ್ಟ್ ಒಂದು 10-15% ವರ್ಕ್ ಹಾಗೇ ಇದೆ. ಸೊ ಅದು ಕೂಡ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ಬಿಲ್ಡಿಂಗ್ ಫ್ಲೋರಿಂಗ್ ಬಂದ್ಬಿಟ್ಟು ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಎಂಟೈರ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ಸೊ ಇದು 1 BHK ಇದು. ಸೊ ಹಾಲು. ಸೊ ಹಾಲಲ್ಲಿ TV ಯೂನಿಟ್ ಮಾಡಿದ್ದಾರೆ ನೋಡ್ಬೋದು. ಸೊ TV ಯೂನಿಟ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಇದು ಪೂಜಾ ರೂಮ್ ಕೂಡ ಕಬೋರ್ಡಲ್ಲಿ ಕೊಟ್ಟಿದ್ದಾರೆ ಚಿಕ್ಕದಾಗಿ. ಸೊ ಹಾಲಲ್ಲಿ POP ಎಲ್ಲ ಮಾಡಿದ್ದಾರೆ. ಸೊ ಇದು ಮಾಡ್ಲರ್ ಕಿಚನಲ್ಲಿ SS ಬಾಸ್ಕೆಟ್ಸು, ಮಿಡ್ ಯೂನಿಟ್, ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಫ್ರೀ ವಾಷಬಲ್ ಇರುತ್ತೆ. ಕಿಚನ್ ಕೂಡ ಅಷ್ಟೇ. ಸೊ ಡೀಸೆಂಟಾಗಿದೆ. ಸೊ ಸ್ಪೇಸಿಯಸ್ ಆಗಿ ಡೀಸೆಂಟಾಗಿದೆ. ಸೊ ಇದು ರೂಮ್ ಕೂಡ ಅಷ್ಟೇ ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಹಾಕೋಬೋದು. 10x10 ಇದೆ ರೂಮ್ ಸೈಜ್ ಬಂದ್ಬಿಟ್ಟು. ಸೊ ಸ್ಲೈಡಿಂಗ್ ಕಬೋರ್ಡ್ ಬರುತ್ತೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಅಷ್ಟೇ ವಿಂಡೋ ಪ್ರೊವೈಡ್ ಮಾಡಿ 2 ವಿಂಡೋ ಕೊಟ್ಟಿದ್ದಾರೆ. ಎದುರು ಅಷ್ಟೇ 3 ಸ್ಲೈಡಿಂಗ್ ವಿಂಡೋಸ್ ಕೊಟ್ಟಿದ್ದು ಅಲ್ಯೂಮಿನಿಯಮ್ದು. ಎಲ್ಲ ವಿಂಡೋಸೂ ಅಷ್ಟೇ. ಸೊ ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದು. ಸೊ ಇಲ್ಲಿ ವಾಷಿಂಗ್ ಮಿಷನ್ ಸಿಂಕ್ ಪ್ರೊವೈಡ್ ಮಾಡ್ತಾರೆ. ವಾಷಿಂಗ್ ಮಿಷನ್ ಬೇಕಾದರೆ ಇಲ್ಲೇ ಇಟ್ಕೋಬೋದು 1 BHK ಅವರು. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ಫಿಟ್ಟಿಂಗ್ಸ್ ಎಲ್ಲ ಏನು ಫಿಟ್ ಮಾಡಿಲ್ಲ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ ಎಲ್ಲ ಕಡೆನೂ. ಫ್ರೀ ವಾಷಬಲ್ ಇರುತ್ತೆ. 2x4 ವಿಟ್ರಿಫೈಡ್ ಟೈಲ್ಸು. ಸೊ ಫಿಟ್ಟಿಂಗ್ಸ್ ಎಲ್ಲನೂ ಸೆರಾ ಫಿಟ್ಟಿಂಗ್ಸ್ ಹಾಕೊಡ್ತಾರೆ ವಿತ್ ವೆಸ್ಟರ್ನ್ ಟಾಯ್ಲೆಟ್ಸ್ ಕೊಡ್ತಾರೆ. ಇಷ್ಟು ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಇದು. ಸೊ 1 ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ಬಂದ್ಬಿಟ್ಟು 3 BHK ಮಾಡಿದ್ದಾರೆ. ಓನರ್ ಇರೋಕ್ಕೆ ಅಂದರೆ ತಗೊಳ್ಳೋರು ಇರೋದಕ್ಕೆ ಅಂತ ಹೇಳ್ಬಿಟ್ಟು 3 BHK ಮಾಡಿದ್ದಾರೆ. ಸ್ಟೆಪ್ಸ್ ಇದು 3 ಫೀಟ್ ಕೊಟ್ಟಿದ್ದಾರೆ. ಸ್ಟೆಪ್ಸ್ಗೆಲ್ಲನೂ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದರೆ ವಿತ್ SS ರೈಲಿಂಗ್ಸ್ ಕೊಟ್ಟಿದ್ದಾರೆ JSL ಕಂಪ್ನಿದು. ಸೊ ಫಸ್ಟ್ ಫ್ಲೋರ್ ಅದು 3 BHK ಇರುತ್ತೆ. ಇಲ್ಲೂ ಅಷ್ಟೇ ಫ್ರಂಟ್ ವಾಲ್ಗಳನ್ನು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ 2x4 ಇದು. ಇವನ್ ರೂಫ್ ಇದು
ಪ್ಯಾಸೇಜ್ಗೆಲ್ಲ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಪ್ಯಾಸೇಜ್ ವಾಲ್ಗೆಲ್ಲ ಅಷ್ಟೇ ಟೈಲ್ಸ್ ಯೂಸ್ ಮಾಡಿದ್ದು 2x4. ಸೊ ಇಲ್ಲಿ ಅಷ್ಟೇ ಬೀಡಿಂಗ್ ಬರುತ್ತೆ, SS ಬೀಡಿಂಗ್ ಬರುತ್ತೆ ಹ್ಯಾಂಡಲ್ ಇದು ಮಾಡ್ಕೊಳ್ಳೋಕ್ಕೆ, ಗ್ರಿಪ್ಪಿಗೆ ಅಂತ ಹೇಳ್ಬಿಟ್ಟು SS ಬೀಡಿಂಗ್ ಹಾಕ್ತಾರೆ ಇಲ್ಲೂ ಕೂಡ. ಸೊ ಇದು ಫಸ್ಟ್ ಫ್ಲೋರ್, ಇದು ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ, ವಿತ್ PU ಪಾಲಿಶ್ ಕೊಡ್ತಾರೆ. ಲಾಕ್ ಎಲ್ಲ ಅಷ್ಟೇ ಯುರೋಪ ಯೂಸ್ ಮಾಡಿದ್ದಾರೆ ಲಾಕ್ಸ್ ಎಲ್ಲನೂ. ಸೊ ಎಲ್ಲ ಬಿಲ್ಡಿಂಗಲ್ಲೂ ಅಷ್ಟೇ ಯುರೋಪ ಲಾಕ್ಸ್ ಯೂಸ್ ಮಾಡಿದ್ದಾರೆ ಡೋರ್ಗೆಲ್ಲನೂ. ಸೊ ಹಾಲ್ ಇದು. ಸೊ ಇದು 3 BHK ಇರುತ್ತೆ. ಸೊ ಹಾಲ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇರುತ್ತೆ. ಸೊ ಇದೊಂದು ಡಿಫ್ರೆಂಟ್ ಗ್ಯಾರಂಟಿ ಇದು. ಸೊ ಒಳ್ಳೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಹಾಲಲ್ಲಿ POP ಮಾಡಿದ್ದಾರೆ. ಸೊ ಒಂದು ವಾಲ್ಗೆ ಫುಲ್ TV ಯೂನಿಟ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ವಿಂಡೋಸ್ ಎಲ್ಲ ಅಷ್ಟೇ 3 ಸ್ಲೈಡಿಂಗ್ ವಿಂಡೋಸ್ ಇರುತ್ತೆ. ಫ್ರಂಟ್ಗೆ ಮಾತ್ರ ವುಡನ್ ವಿಂಡೋಸ್ ಕೊಟ್ಟಿದ್ದಾರೆ, ರೆಡ್ ಸಾಲ್ ಮೆಟೀರಿಯಲ್ದು. ಇನ್ನು ರಿಮೈನಿಂಗ್ ಎಲ್ಲನೂ 3 ಸ್ಲೈಡಿಂಗ್ ವಿಂಡೋಸ್ ಕೊಟ್ಟಿದ್ದಾರೆ. ಇದು ಪೂಜಾ ರೂಮ್ ಸಪ್ರೇಟ್ ಮಾಡಿದ್ದಾರೆ. ವಾಸ್ಕಲ್ಲು ಮತ್ತು ಮೇನ್ ಡೋರ್ ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ. ಸೊ ಇದು ಅಷ್ಟೇ PU ಪಾಲಿಶ್ ಕೊಡ್ತಾರೆ. ಇನ್ಸೈಡ್ ವಾಲ್ಗೆಲ್ಲ ವೈಟ್ ಟೈಲ್ಸ್ ವಿತ್ ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದಾರೆ. ಪೂಜಾ ರೂಮ್ ಕೂಡ ಅಷ್ಟೇ ಸೊ ಡೀಸೆಂಟ್ ಆಗಿದೆ, ಸ್ಪೇಸಿಯಸ್ ಆಗಿದೆ. ಸೊ ಕಿಚನ್ ಇದು. ಸೊ ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಇದು. SS ಬಾಸ್ಕೆಟ್ಸು ಮತ್ತು ಮಿಡ್ ಯೂನಿಟ್ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಎಕ್ಸಾಸ್ಟ್ ಫ್ಯಾನು ಎಲ್ಲ ಪ್ರೊವೈಡ್ ಮಾಡ್ತಾರೆ ಇದಕ್ಕೆ. ಸೊ ಎಕ್ಸಾಸ್ಟ್ ಫ್ಯಾನು ಮತ್ತು ಚಿಮ್ನಿ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಚಿಮ್ನಿ ಹಾಕ್ಕೋಬೇಕಾಗುತ್ತೆ. ಸೊ ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಟೋಟಲ್ 3 ರೂಮ್ಸ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, 2 ಕಾಮನ್ ರೂಮು, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಬನ್ನಿ ಈಗ ಒಂದು ಕಾಮನ್ ರೂಮ್ ಬರೋಣ. ಇಲ್ಲೂ ಅಷ್ಟೇ ಇದು ಡೋರ್ ವಾಲ್ಗೆಲ್ಲ ಅಷ್ಟೇ ಸೊ ವುಡನ್ ಡಿಸೈನ್ ಮಾಡಿದ್ದಾರೆ. ಇದು ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಇರುತ್ತೆ. ಡೋರ್ಸ್ ಎಲ್ಲ ರೆಡಿಮೇಡ್ ಡೋರ್ಸ್ ಬರುತ್ತೆ, ಪ್ಲಸ್ ಡೋರ್ಸ್ ಇದು. ಸೊ ಇದು ರೂಮ್ ನಂಬರ್ 1 ಇದು, ಕಾಮನ್ ರೂಮ್ ಇದು. ಈ ರೂಮಲ್ಲಿ ಅಷ್ಟೇ ಸ್ಲೈಡಿಂಗ್ ಕಬೋರ್ಡ್, POP ಮತ್ತು ವಿಂಡೋ ಕೊಟ್ಟಿದ್ದಾರೆ. ಚಿಕ್ಕದಾಗ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಕ್ವೀನ್ ಸೈಜ್ ಕಾಟ್ ಹಾಕೋಬೋದು ಅಷ್ಟೇ, ಕಿಂಗ್ ಸೈಜ್ ಕಾಟ್ ಹಾಕೋಕ್ಕೆ ಬರಲ್ಲ. ಸೊ ಕ್ವೀನ್ ಸೈಜ್ ಕಾಟ್ ಹಾಕೋಬೋದು ಈ ರೂಮಲ್ಲಿ. ಸೊ ಇದು ಬಾಲ್ಕನಿ ಈ ರೂಮ್ಗೆ ಚಿಕ್ಕದಾಗಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ ಬಾಲ್ಕನಿ ಸ್ಪೇಸ್ಗೆಲ್ಲನೂ. ಸೊ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ಇದು ರೂಮ್ ಸೈಜ್ ಬಂದ್ಬಿಟ್ಟು 12x14 ಇದೆ ರೂಮ್ ಸೈಜ್ ಬಂದ್ಬಿಟ್ಟು ಇದು. ಸೊ ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಸೊ ಫ್ರಂಟ್ ವಿಂಡೋ ಬಂದ್ಬಿಟ್ಟು ವುಡನ್ ವಿಂಡೋ ಇರುತ್ತೆ. ರಿಮೈನಿಂಗ್ ವಿಂಡೋ ಬಂದ್ಬಿಟ್ಟು 3 ಸ್ಲೈಡಿಂಗ್ ವಿಂಡೋಸ್ ಇರುತ್ತೆ. ಸೊ ಇದರಲ್ಲಿ ಸಹ POP ಮಾಡಿದ್ದಾರೆ. ಸ್ಲೈಡಿಂಗ್ ಕಬೋರ್ಡ್ ವಿತ್ ವರ್ಕಿಂಗ್ ಸ್ಟೇಷನ್ ಕೂಡ, ವರ್ಕಿಂಗ್ ಯೂನಿಟ್ ಕೂಡ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ಸ್ ಎಲ್ಲ ಅಷ್ಟೇ ಸೆರಾ ಫಿಟ್ಟಿಂಗ್ಸ್ ಕೊಡ್ತಾರೆ ವಿತ್ ವೆಸ್ಟರ್ನ್ ಟಾಯ್ಲೆಟ್ಸ್ ಬರುತ್ತೆ. ಸೊ ಇಲ್ಲ ಅಷ್ಟೇ ಅಪ್ ಟು ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಇದು. ಸೊ ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. 30-40 3 BHK ಬೇರೆಯವ್ರಿಗೆ ಬೆಸ್ಟ್ ಆಪ್ಷನ್ ಇರುತ್ತೆ ಇದು. ಸೊ ಬೇಕಾಗಿ 3 BHK ನೀಡಿರೋರಿಗೆ ಬೆಸ್ಟ್ ಆಪ್ಷನ್ ಇರುತ್ತೆ ಮನೆ ಇದು. ರೂಮ್ಸ್ ಎಲ್ಲ ಅಷ್ಟೇ ಸ್ಪೇಸಿಯಸ್ ಆಗಿ ಬಂದೆ. ಒಂದು ರೂಮ್ ಮಾತ್ರ ಸ್ವಲ್ಪ ಕಮ್ಮಿ ಬರುತ್ತೆ, ಫಸ್ಟ್ ನೋಡಿದ್ವಲ್ಲ ಆ ರೂಮು. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಇದು ಕೂಡ ಅಷ್ಟೇ ರೆಸ್ಟ್ ರೂಮ್ ಸ್ಪೇಸಿಯಸ್ ಆಗಿದೆ. ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದರಲ್ಲೂ ವೆಸ್ಟರ್ನ್ ಟಾಯ್ಲೆಟ್ ಬರುತ್ತೆ ವಿತ್ ಸೆರಾ ಫಿಟ್ಟಿಂಗ್ಸ್ ಹಾಕೊಡ್ತಾರೆ. ಕಮೋಡು, ಸಿಂಕು, ಟ್ಯಾಪ್ಸ್ ಎಲ್ಲ ಅಷ್ಟೇ ಮತ್ತು ಗೀಸರ್ದು ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಕಾಮನ್ ರೂಮ್ ಇದು. ಸೊ ಇದು ಒಂದು ರೂಮ್ ನಂಬರ್ 3 ಇದು. ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಇದು 10x10 ಇದೆ ರೂಮ್ ಸೈಜ್ ಬಂದ್ಬಿಟ್ಟು, ವಿತ್ ಸ್ಲೈಡಿಂಗ್ ಕಬೋರ್ಡ್ ಬರುತ್ತೆ, ಲಾಫ್ಟು ಮತ್ತು POP ಎಲ್ಲ ಮಾಡಿದ್ದಾರೆ. ಇದರಲ್ಲಕ್ಕಷ್ಟೇ ಒಂದು ವಿಂಡೋ ಕೊಟ್ಟಿದ್ದಾರೆ 3 ಸ್ಲೈಡಿಂಗ್ದು. ಸೊ ಇದರಲ್ಲಿ ಸ್ಟ್ಯಾಂಡಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಮಿರರ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಈ ರೂಮಲ್ಲಿ. ಸೊ ಇಷ್ಟಿದು 3 BHK ಇದೆ ಫಸ್ಟ್ ಫ್ಲೋರಲ್ಲಿ. ಇದು ಓನರ್ ಇರೋಕ್ಕೆ ಅಂತ ಹೇಳ್ಬಿಟ್ಟು ರಿಮೈನಿಂಗ್ ಎಲ್ಲ ರೆಂಟಲ್ ಬರೋದು. ಸೊ ಒಂದು ಮನೇಲಿ ಓನರ್ ಇದ್ದು ಆಲ್ಮೋಸ್ಟ್ ಒಂದು 55,000 ರೆಂಟ್ ಬರುತ್ತೆ, ಪಕ್ಕ 55,000 ರೆಂಟ್ ಬರುತ್ತೆ ಒಂದು ಮನೇಲಿ ಓನರ್ ಇದ್ಕೊಂಡು. ಇಲ್ಲ ಟೋಟಲ್ ಬಿಲ್ಡಿಂಗ್ ರೆಂಟ್ ಕೊಟ್ಟರೆ 85,000 ಅಂತ ಪಕ್ಕ ಬರುತ್ತೆ ಮನೆಗೆ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು 1 BHK 2 BHK ಇರುತ್ತೆ. ಸೊ ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಸೆಮಿ ಫರ್ನಿಶ್ಡ್ ಮಾಡಿದ್ದಾರೆ. ಸೊ 1 BHK 2 BHK ಅಷ್ಟೇ, ಅದು ಅಷ್ಟೇ ಸೆಮಿ ಫರ್ನಿಶ್ಡ್ ಇರುತ್ತೆ. ತೋರಿಸ್ತೀನಿ ಇವಾಗ ಅದನ್ನು. ಇಲ್ಲೂ ಅಷ್ಟೇ ಫ್ರಂಟ್ ವಾಲ್ಗೆಲ್ಲನೂ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 70% ಟೈಲ್ಸ್ ಯೂಸ್ ಮಾಡಿದ್ದಾರೆ ವಾಲ್ಗೆಲ್ಲನೂ. ಸೊ ಇಲ್ಲಿ ಸ್ಟಾರ್ಟಿಂಗ್ 1 BHK ಬರುತ್ತೆ, ಆಮೇಲೆ 2 BHK ಬರುತ್ತೆ. ಈಗ ಬನ್ನಿ 1 BHK ನೋಡೋಣ. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಸೊ ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ, ವಿತ್ PU ಪಾಲಿಶ್ ಕೊಡ್ತಾರೆ. ಸೊ 1 BHK ಹಾಲ್ ಇದು. ಹಾಲ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ 1 BHK ಆದ್ರೂ. ಇದರಲ್ಲೂ POP ಮಾಡಿದ್ದಾರೆ, TV ಯೂನಿಟ್ ಮಾಡಿದ್ದಾರೆ. ಸೊ ಫ್ರಂಟ್ ವಿಂಡೋ ಬಂದ್ಬಿಟ್ಟು ವುಡನ್ ವಿಂಡೋ ಕೊಟ್ಟಿದ್ದಾರೆ. ರಿಮೈನಿಂಗ್ ಎಲ್ಲ 3 ಸೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಪೂಜಾ ರೂಮ್ ಬಂದ್ಬಿಟ್ಟು ಕಬೋರ್ಡಲ್ಲಿ ಮಾಡಿದ್ದಾರೆ, ಒಂದು ಚಿಕ್ಕದಾಗಿ ಕಬೋರ್ಡಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಅದೇ ನೋಡಿ ಪೂಜಾ ರೂಮ್ ಬಂದ್ಬಿಟ್ಟು. ಸೊ ಕಿಚನ್ ಇದು. ಸೊ ಕಿಚನ್ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಇದೆ, ಯಾಕೆಂದರೆ ಇದಕ್ಕೆ ಬಾಲ್ಕನಿ ಎಕ್ಸ್ಟ್ರಾ ಆ್ಯಡ್ ಆಗಿದೆ ಈ ರೂಮ್ಗೆ. ಸೊ ಅದಕ್ಕೆ ಕಿಚನ್ ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆ.
ಬಟ್ ಆದ್ರೂ ಕಂಫರ್ಟಬಲ್ ಇದೆ, ಏನು ತೊಂದರೆ ಇಲ್ಲ. ಸೊ ಕಿಚನ್ ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ಇದು ರೆಸ್ಟ್ ರೂಮ್ ಎಲ್ಲ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಬರುತ್ತೆ ವಿತ್ ಸೆರಾ ಫಿಟ್ಟಿಂಗ್ಸ್ ಕೊಡ್ತಾರೆ. ಇಲ್ಲ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿ ವಿಟ್ರಿಫೈಡ್ ಟೈಲ್ಸ್. ಸೊ ಇದು ರೂಮ್ ಇದು. ಸೊ ಇದು ರೂಮ್ ಸೈಜ್ ಬಂದ್ಬಿಟ್ಟು ನಿಮಗೆ 9x10 ಬರುತ್ತೆ. 10x10 ಇದೆ ಇದು. ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು, ಸ್ಲೈಡಿಂಗ್ ಕಬೋರ್ಡ್ ಇರೋದ್ರಿಂದ. ಸೊ ಮೇಲ್ಗಡೆ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ವಿಂಡೋ ಕೂಡ ವುಡನ್ ವಿಂಡೋ ಕೊಟ್ಟಿದ್ದಾರೆ ನೋಡ್ಬೋದು, 4x4. ಸೊ ಈ ರೂಮ್ಗೆ ಅಡಿಷನಲ್ಗೆ ಬಾಲ್ಕನಿ ಆ್ಯಡ್ ಆಗುತ್ತೆ. ಸೊ ಇದು ಬಾಲ್ಕನಿ ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಇಲ್ಲಿ ಬಾಲ್ಕನಿ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ಇಲ್ಲಿ SS ಬೀಡಿಂಗ್ ವಿತ್ ಟಫನ್ ಗ್ಲಾಸ್ ಬರುತ್ತೆ 12 mm. ಸೊ ಫ್ರಂಟ್ ಎಲಿವೇಶನ್ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದು 1 BHK ಇದು ಸೆಕೆಂಡ್ ಫ್ಲೋರಲ್ಲಿ. ಈಗ ಬನ್ನಿ 2 BHK ನೋಡೋಣ. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಇದು ಸೇಮ್ ಕೂಡ ಡೋರು ಮತ್ತು ವಾಸ್ಕಲ್ ಟೀ ಕೂಡ ಇರುತ್ತೆ. ಸೊ ಹಾಲ್ ಇದು. ಸೊ ಹಾಲ್ ಕೂಡ ಅಷ್ಟೇ ಡೀಸೆಂಟ್ ಆಗಿದೆ. ಸೊ ಹಾಲಲ್ಲಿ TV ಯೂನಿಟ್ ಮಾಡಿದ್ದಾರೆ, ವಿಂಡೋ ಕೊಟ್ಟಿದ್ದಾರೆ. 3 ಸ್ಲೈಡಿಂಗ್ 2 ವಿಂಡೋ ಇರುತ್ತೆ. ಸೊ POP ಕೂಡ ಮಾಡಿದ್ದಾರೆ. ಸೊ ಇದರಲ್ಲಿ 2 ರೂಮ್ ಬರುತ್ತೆ. 2 ರೂಮ್ ಬರುತ್ತೆ, 2 ಕಾಮನ್ ರೂಮ್ ಬರುತ್ತೆ, 1 ಕಾಮನ್ ರೆಸ್ಟ್ ರೂಮ್ ಬರುತ್ತೆ ಅಷ್ಟೇ. ಅಟ್ಯಾಚ್ ಏನು ಬರೋದಿಲ್ಲ. 30-40 ಮ್ಯಾಕ್ಸಿಮಮ್ ಅಷ್ಟೇ ಬರೋದು. ಯಾಕೆಂದರೆ ಅದು ಅಟ್ಯಾಚ್ ಕೊಟ್ಟರೆ ಅವರು ಹಾಲ್ ತುಂಬ ಚಿಕ್ಕದಾಗೋಗುತ್ತೆ. ಸೊ ಇದು ಕಿಚನ್ ಇದು ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ. ಕಿಚನ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಲಾಫ್ಟ್ ಮಿಡ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಚಿಮ್ನಿ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಕಿಚನ್ಗೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ರೆಸ್ಟ್ ರೂಮ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ 2x4. ಸೊ ವಿತ್ ಕಮೋಡ್ ಎಲ್ಲನೂ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಕೊಡ್ತಾರೆ ವಿತ್ ಸೆರಾ ಫಿಟ್ಟಿಂಗ್ಸ್ ಕೊಡ್ತಾರೆ. ಇದು ರೂಮ್ ನಂಬರ್ 1 ಇದು. ಕಾಮನ್ ರೂಮ್ ಇರುತ್ತೆ. ಇದು ರೂಮ್ ಸೈಜ್ ಬಂದು 12x11 ಇದೆ. ಇದು ಕಿಂಗ್ ಸೈಜ್ ಕಟ್ ಆರಾಮಾಗಿ ಹಾಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ವಿತ್ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ರೂಮ್ ನಂಬರ್ 2 ಇದು. ಸೊ ಇದರಲ್ಲೂ ಅಷ್ಟೇ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಇದು 10x10 ಬರುತ್ತೆ ರೂಮ್ ಸೈಜ್ ಬಂದ್ಬಿಟ್ಟು. ಡೋರೆಲ್ಲ ರೆಡಿಮೇಡ್ ಡೋರ್ಸ್ ಇದೆ, ಪ್ಲಸ್ ಡೋರ್ಸ್ ಇದೆ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಇರುತ್ತೆ. ಸೊ ಇದರಲ್ಲಿ ಹೆಸರು ವಿಂಡೋ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫ್ಲೋರಿಂಗ್ ಎಲ್ಲ ಗ್ರಾನೈಟೇ ಇರುತ್ತೆ. ಎಂಟೈರ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟೇ ಇರುತ್ತೆ ಫ್ಲೋರಿಂಗ್ ಎಲ್ಲನೂ. ಸೊ ಇದರಲ್ಲಿ ಹೆಸರು ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ, ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು 10x10 ಇದಕ್ಕೆ ರೂಮ್ ಸೈಜ್ ಬಂದ್ಬಿಟ್ಟು ಕಿಂಗ್ ಸೈಜ್ ಕಟ್ ಆರಾಮಾಗಿ ಹಾಕೋಬೋದು. ಫಸ್ಟ್ ಇದು ಸೆಕೆಂಡ್ ಫ್ಲೋರಲ್ಲಿ 1 BHK 2 BHK ಇದು. ಮತ್ತು ಥರ್ಡ್ ಫ್ಲೋರ್ ತೋರಿಸ್ತೀನಿ. ಥರ್ಡ್ ಫ್ಲೋರು ಲಾಸ್ಟಲ್ಲಿ ತೋರಿಸ್ತೀನಿ. ನಿಮ್ಗೆ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಈಗೇನು ಸೆಕೆಂಡ್ ಫ್ಲೋರ್ ನೋಡೋದಿಲ್ಲ, ಸೇಮ್ ಥರ್ಡ್ ಫ್ಲೋರ್ ಕೂಡ ಅದೇ ಥರನೇ ಇರುತ್ತೆ. ಟೋಟಲ್ ಬಿಲ್ಡಿಂಗಲ್ಲಿ 6 ಯೂನಿಟ್ಸ್ ಬರುತ್ತೆ. ಒಂದು 3 BHK, 2 2 BHK, 3 1 BHK ಬರುತ್ತೆ. ಟೋಟಲ್ 6 ಯೂನಿಟ್ಸ್ ಬರುತ್ತೆ. ಸೊ ಥರ್ಡ್ ಫ್ಲೋರಲ್ಲಿ ಸೇಮ್ ಸೆಕೆಂಡ್ ಫ್ಲೋರ್ ನೋಡೋದಲ್ಲ, ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ವುಡ್ ವರ್ಕ್ ಆಗಲಿ ಎಲ್ಲ ಅಷ್ಟೇ ಸೇಮ್ ಇರುತ್ತೆ. ಸೊ ಎಲ್ಲ ಅಷ್ಟೇ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈಗ ಟೆರೆಸ್ಗೆ ಹೋಗೋಣ. ಸೊ ಮೇಲ್ಗಡೆ ರೂಪ್ ಎಲ್ಲ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಯಾಕೆಂದರೆ ರೈನ್ ವಾಟರ್ ಎಲ್ಲ ಬಂದರೆ ಡೈರೆಕ್ಟ್ ಸ್ಟೆಪ್ಸ್ಗೆಲ್ಲ ಬೀಳ್ದಿರ ನೀಟಾಗಿ ಸೀಲಿಂಗ್ ಕೂಡ ಮಾಡಿದ್ದಾರೆ. ಸೊ ಪ್ಯಾಸೇಜ್ ಇದು. ಪ್ಯಾಸೇಜಲ್ಲಿ ಟ್ಯಾಂಕ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಟ್ಯಾಂಕ್ ರೂಮ್ಗೆಲ್ಲ ಸಹ ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ವಾಟರ್ ಪಾಯಿಂಟ್ ಮತ್ತು ಎಲೆಕ್ಟ್ರಿಸಿಟಿ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದರೆ ಎಲ್ಲ ಮನೆಯವರು ವಾಷಿಂಗ್ ಮಿಷಿನ್ ಬೇಕಾದರೆ ಇಲ್ಲೇ ಇಟ್ಕೋಬೋದು. ವಿತ್ ಸೇಫ್ಟಿ ಡೋರ್ ಕೂಡ ಮಾಡಿದ್ದಾರೆ ನೋಡ್ಬೋದು. ಸೊ ಇದರಲ್ಲಿ 2 ಟ್ಯಾಂಕ್ ಕೊಡ್ತಾರೆ ಮೇಲ್ಗಡೆ. ಸಿಂಟೆಕ್ಸ್ ಟ್ಯಾಂಕ್ 2 ಕೊಡ್ತಾರೆ. ಸೊ 2 2000 ಲೀಟರ್ 2 ಟ್ಯಾಂಕ್ ಪ್ರೊವೈಡ್ ಮಾಡ್ತಾರೆ. ಮತ್ತು 1 ಸೋಲಾರ್ ಕೊಡ್ತಾರೆ 200 ಲೀಟರ್ಸ್ದು. ಸರೌಂಡಿಂಗ್ ಎಲ್ಲ ನೋಡ್ಬೋದು, ತುಂಬ ಡೆವಲಪ್ ಆಗಿದೆ ಏರಿಯಾ ಕೂಡ ಅಷ್ಟೇ. ಈಗೇನು ಜೂಮ್ ಮಾಡ್ತೇನೆ ಅದೇ ನೋಡಿ ರೇವಾ ಯೂನಿವರ್ಸಿಟಿ ಅದು. ಸೊ ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಅದೇ ಬಿಲ್ಡಿಂಗ್ ರೇವಾ ಯೂನಿವರ್ಸಿಟಿ. ಜಸ್ಟ್ 1/2 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಈ ಮನೆಗೆ. ಸೊ ಸರೌಂಡಿಂಗ್ ಎಲ್ಲ ತುಂಬ ಡೆವಲಪ್ಮೆಂಟ್ ಇದೆ ಏರಿಯಾ ಮಾತ್ರ. ರೆಂಟಲ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಬೇಗ ಫಿಲ್ ಆಗುತ್ತೆ. ಇಮಿಡಿಯೇಟ್ ರೆಂಟಲ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಇದು ಲೊಕೇಶನ್, ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಇರುತ್ತೆ. ಬಿ ಖಾತಾ ಪ್ರಾಪರ್ಟಿ ಇದು. ಸೊ ಕ್ಲಿಯರ್ ಟೈಟಲ್ಸ್ ಇರುತ್ತೆ. ಅಪ್ ಟು 70%ವರೆಗೂ ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ನಿಮಗೆ. ಸೊ ಲೊಕೇಶನ್ ಬಂದ್ಬಿಟ್ಟು ಕಟ್ಗೆನಲ್ಲಿ ಬಾಗ್ಲೂರು ಮೇನ್ ರೋಡಲ್ಲಿ ಬರುತ್ತೆ, ನಿಯರ್ ಯಲಂಕ ಏರ್ಫೋರ್ಸ್ ಹತ್ರ. ಯಲಂಕಾಗೆ ಜಸ್ಟ್ 3.5 ಕಿಲೋಮೀಟರ್ಸ್ ಆಗುತ್ತೆ. ಬಾಗ್ಲೂರು ಮೇನ್ ರೋಡ್ಗೆ 1/2 ಕಿಲೋಮೀಟರ್ ಆಗುತ್ತೆ. ರೇವಾ ಯೂನಿವರ್ಸಿಟಿಗೆ ಜಸ್ಟ್ 1/2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಮತ್ತು ಮೆಟ್ರೋ ಸ್ಟೇಷನ್ಗೂ ಅಷ್ಟೇ 2.5 ಕಿಲೋಮೀಟರ್ಸ್ ಆಗುತ್ತೆ ಮೆಟ್ರೋ ಸ್ಟೇಷನ್ಗೆ. ಈ ಥರ ಒಳ್ಳೆ ಲೊಕ್ಯಾಲಿಟಿಯಲ್ಲಿದೆ. ಸರೌಂಡಿಂಗಲ್ಲಿ ಸಹ ಒಳ್ಳೆ ಸ್ಕೂಲ್ಸು ಕಾಲೇಜಸ್ ಎಲ್ಲ ಇದೆ ನಿಮಗೆ. ಸೊ ಸ್ಕೂಲ್ಸ್ ಬಂದ್ಬಿಟ್ಟು DPS ಇದೆ, NPS ಇದೆ, ಆಕ್ಸ್ಫರ್ಡ್ ಸ್ಕೂಲ್ ಇದೆ, ಸೊ ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಒಳ್ಳೊಳ್ಳೆ ಸ್ಕೂಲ್ಸ್ ಇದೆ. ಕಾಲೇಜಸ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ, ಬೃಂದಾವನ್ ಕಾಲೇಜು, ನಿಟ್ಟೆ ಕಾಲೇಜು, ನಿತ್ಯ ಕಾಲೇಜು, ಮತ್ತು ಮಣಿಪಾಲ್ ಯೂನಿವರ್ಸಿಟಿ, VIT ಕಾಲೇಜು, ವೆಂಕಟೇಶ್ವರ ಕಾಲೇಜ್, ಈ ಥರ ಒಳ್ಳೊಳ್ಳೆ ಕಾಲೇಜಸ್ ಸ್ಕೂಲ್ಸ್ ಎಲ್ಲ ಇದೆ. ಸೊ ರೆಂಟಲ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಒಳ್ಳೊಳ್ಳೆ ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ ಬಂದಿದೆ ಇವಾಗ. ಸೊ ಅದರಲ್ಲೂ ರೆಂಟಲೆಲ್ಲ ಸಿಗುತ್ತೆ. ಮತ್ತು BSF ಎಂಪ್ಲಾಯ್ಸ್ ಇದ್ದಾರೆ. ಆಮೇಲೆ ಬಂದ್ಬಿಟ್ಟು KDBL ಇಂಡಸ್ಟ್ರಿಯಲ್ ಇಲ್ಲಿಂದ 9 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅವ್ರೂ ಒಳ್ಳೆ ಡಿಮ್ಯಾಂಡ್ ಇದೆ ರೆಂಟಲ್ಗೆ.
ಸೊ ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.